ಇವತ್ತಿನ ಟ್ರೇಡಿಂಗ್ ನೋಡೋಣ. ಒಂದು ನಿಫ್ಟಿಯಲ್ಲಿ ಒಂದು ಸ್ಮಾಲ್ ಟ್ರೇಡ್ ತೊಗೊಂಡಿದ್ದೀನಿ. ಚಾರ್ಟ್ಸ್, ಇದು 1 hour ಚಾರ್ಟು ನಿಫ್ಟಿಯಲ್ಲಿ, ಆ್ಯಂಡ್ ಇದು 15 minute ಚಾರ್ಟು. ಆ್ಯಕ್ಚುಲಿ ನನ್ನ ಸ್ಟ್ರಾಟಜಿ ಬಂದು 30 minute ರೇಂಜ್ ಬ್ರೇಕ್ ಆಗಿ ರೀಟೆಸ್ಟ್ ಆಗಿರಬೇಕು. ರೀಟೆಸ್ಟ್ ಆಗಿದೆ. ಇಲ್ಲಿ 11:15 ಕ್ಯಾಂಡಲ್ ನಮಗೆ ರೀಟೆಸ್ಟ್ ಆಗಿರೋದನ್ನು ತೋರಿಸಿದೆ. ಅಲ್ಲಿ ನಾನು ಎಂಟರ್ ಆಗಿದ್ದೀನಿ, ಒಂದು ಸ್ಮಾಲ್ ಕ್ವಾಂಟಿಟಿ. ಸೊ ಯಾವುದು ಅಂತಂದರೆ ಸ್ಟ್ರೈಕ್ ಪ್ರೈಸು 23,550. ಈ ಒಂದು ಸ್ಟ್ರೈಕ್ ಪ್ರೈಸನ್ನು ನಾನು ಸೆಲ್ ಮಾಡಿದ್ದೀನಿ. ಆ್ಯಂಡ್ ಸ್ಟಾಪ್ ಲಾಸ್ ಇರೋದಕ್ಕೆ 23,550 ಅದು ಆಪ್ಷನ್ ಚೈನ್ ಇದೆ, ಅದನ್ನು ಯೂಸ್ ಮಾಡಿದ್ದೀನಿ. ಸೊ ನಾನು ಎಂಟರ್ ಆಗಿರೋದು ಅರೌಂಡ್ 124. ಸ್ಟಾಪ್ ಲಾಸ್ ಬಂದು 175. 1:2 ರೇಷಿಯೋದಲ್ಲಿ ಪ್ರಾಫಿಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ. ನೋಡೋಣ, ಟ್ರೇಡಿಂಗ್ ಹೋಗ್ತಾ ಇದೆ ಇವಾಗ. ಡೀಟೇಲ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಗಂಟೆಯಲ್ಲಿ ಎಂಟರ್ ಆಗಿದ್ದೀನಿ ಅಂತ. ಸೊ 650 ಕ್ವಾಂಟಿಟೀಸ್ನ 11:31 ನಾನು ಸೆಲ್ ಮಾಡಿದ್ದೀನಿ ಅಟ್ ದ ರೇಟ್ ಆಫ್ 124.7. ಆ್ಯಂಡ್ ಸ್ಟಾಪ್ ಲಾಸ್ ಬಂದು 175 ಟಾರ್ಗೆಟ್ 50 ಇಟ್ಟಿದ್ದೀನಿ. ಸ್ಟಾಪ್ ಲಾಸನ್ನು ಮೂವ್ ಮಾಡ್ಕೋಬೋದು ಅಥವಾ ಪಾರ್ಷಿಯಲ್ ಕ್ಲೋಸ್ ಮಾಡ್ಬೋದು. ಇನ್ನೊಂದ್ಸಲ ಚಾರ್ಟ್ ನೋಡೋಣ. ಇಲ್ಲಿ ಸಪೋರ್ಟಿಂದ ಸ್ವಲ್ಪ ಅಪ್ ಆಗ್ತಾ ಇರೋದ್ರಿಂದ, ಸಪೋರ್ಟ್ ಏನು ಅಂತಂದರೆ ಪ್ರೀವಿಯಸ್ ಡೇ ಫ್ರೈಡೇದು ಲೋ ಪಾಯಿಂಟ್ ಏನಿದೆ ಅದು ಸದ್ಯಕ್ಕೆ ಅದೇ ಸಪೋರ್ಟ್ ಥರ ಆ್ಯಕ್ಟ್ ಮಾಡ್ತಾ ಇದೆ. ಪ್ರೀವಿಯಸ್ ಪಾಯಿಂಟ್ಸ್ ನೋಡಿದ್ರೆ ನಮಗೆ ಅಂಥ ಸ್ಟ್ರಾಂಗ್ ಸಪೋರ್ಟ್ ಅಲ್ಲ ಅಂತ ಅನಿಸುತ್ತೆ. ಬಟ್ ಒಂದು ಕೆಲಸ ಮಾಡುವ, ಪ್ರಾಫಿಟ್ಟಲ್ಲಿ ಇರೋವಂಥ ಟ್ರೇಡನ್ನು ಲಾಸ್ ಆಗಿ ಕನ್ವರ್ಟ್ ಆಗೋದಕ್ಕೆ ಬಿಡೋದು ಬೇಡ. ಸೊ ವಿಲ್ ಡೂ ಒನ್ ಥಿಂಗ್, ನಮ್ಮ ಟಾರ್ಗೆಟ್ ಇದ್ದ ಸ್ಟಾಪ್ ಲಾಸನ್ನು ಎಂಟ್ರಿ ಪಾಯಿಂಟ್ಗೆ ಅಪ್ಡೇಟ್ ಮಾಡುವ. 125 ನಾನು ಎಂಟರ್ ಆಗಿದ್ದು. ಸೊ ಐ ವಿಲ್ ಜಸ್ಟ್ ಕೀಪ್ ಇಟ್ ಫಾರ್ 123. ಸ್ಟಾಪ್ ಲಾಸ್ನ ಅಪ್ಡೇಟ್ ಮಾಡ್ತೀನಿ. ಅದು ಪ್ರಾಫಿಟ್ ಕೊಡದೇ ಇದ್ರೂ ಪರವಾಗಿಲ್ಲ, ಬಟ್ ಪ್ರಾಫಿಟಲ್ಲಿರೋ ಟ್ರೇಡು ಲಾಸಲ್ಲಿ ಹೋಗೋದು ಬೇಡ ಅಂತ ನೋಡುವ ಹೆಂಗೆ ಹೋಗುತ್ತೆ ಈ ಟ್ರೇಡ್ ಅಂತ. ಇನ್ನೊಂದು ಟ್ರೇಡು ಕಮಾಡಿಟಿಯಲ್ಲಿ ಗೋಲ್ಡ್ ಮಿನಿ ನಾನು ಸೆಲ್ ಮಾಡಿದ್ದೀನಿ. ಯಾಕೆ ಅಂತಂದರೆ ಇದು ಆ್ಯಕ್ಚುಲಿ 30 minute ರೇಂಜ್ ಬ್ರೇಕ್ ಆಗಿಲ್ಲ. ಇದು A+ ಸೆಟಪ್ ಅಲ್ಲ, ಇಟ್ ಇಸ್ ಅವರೇಜ್ ಸೆಟಪ್, ಅಂದರೆ ಒಂದು B ಸೆಟಪ್ ಅಂತ ಕರಿಬಹುದು. ಕಡಿಮೆ ಸ್ಟ್ರೆಂತ್ ಇರುವಂಥ ಸಪೋರ್ಟು. ಇನ್ಸ್ಟೆಡ್ ಆಫ್ 30 minute ರೇಂಜನ್ನು ಬ್ರೇಕ್ ಮಾಡೋ ಬದಲು ಅದು ನನಗೆ MEA ಲೈನ್ಸ್ ಹತ್ರ ವೀಕ್ನೆಸ್ ತೋರಿಸಿದೆ. ಹಾಗಾಗಿ ಒಂದೇ ಒಂದು ಮಿನಿಯನ್ನು ನಾನು ಸೆಲ್ ಮಾಡಿದ್ದೀನಿ. ಇದರಲ್ಲಿ ಸ್ಟಾಪ್ ಲಾಸ್ ಮತ್ತು ಟಾರ್ಗೆಟು ಸ್ಟ್ರೈಟ್ ಫಾರ್ವರ್ಡ್, ಆಪ್ಷನ್ ಥರ ಅಲ್ಲ, ಫ್ಯೂಚರ್ ಆಗಿರೋದ್ರಿಂದ ಸೊ ಅದನ್ನು ಮಾಡಿದ್ದೀನಿ. ಇದು ಕೂಡ ಆ ಕ್ಯಾಂಡಲಲ್ಲಿ ಇಫ್ ಯು ಸಿ ದ ಡೀಟೇಲ್ಸ್ 11:50 ನಾನು ಒಂದು ಕ್ವಾಂಟಿಟಿ, ಇದು 10 ಅಂತ ತೋರಿಸುತ್ತೆ ಮಿನಿ, ಸೊ ಒಂದು ಕ್ವಾಂಟಿಟಿ ಅಂತ ನಾನು ಸೆಲ್ ಮಾಡಿದ್ದೀನಿ. ಸ್ಟಾಪ್ ಲಾಸ್ ಟಾರ್ಗೆಟು ನಾವು ನೋಡಿದ್ವಿ. ಕ್ರೂಡ್ ಆಯಿಲ್ ಆ್ಯಕ್ಚುಲಿ ಮಿಸ್ ಆಯ್ತು ನನಗೆ, ಇಲ್ಲಿ ಬೈ ಮಾಡುವ ಅಂತ ಅಂದ್ಕೊಂಡೆ, ಬಟ್ ಈ ಕ್ಯಾಂಡಲ್ ಬಂದಿರೋದ್ರಿಂದ ಸ್ವಲ್ಪ ಎಂಟ್ರಿ ಮಿಸ್ ಆಯಿತು. ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಲ್ಲಿರುತ್ತೆ. ಬಟ್ ಇವಾಗ ಯಾವುದು ಟ್ರೇಡ್ ತೊಗೊಳೋದು ಬೇಡ, 2 ಟ್ರೇಡ್ ಮ್ಯಾನೇಜ್ ಮಾಡುವ ಸಾಕು.